ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 34ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟಿರೋದು ಟ್ರಯಾಂಗಲ್ದು. ಮಾಮೂಲಿ ಟ್ರಯಾಂಗಲಲ್ಲಿ ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ. ಏರಿಯಾ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಬೇಸ್ ಲೆಂತ್ ಗೊತ್ತಿರಬೇಕು ಮತ್ತು ಪರ್ಪೆಂಡಿಕ್ಯುಲರ್ ಹೈಟ್ ಗೊತ್ತಿರಬೇಕು ಏರಿಯಾ ಕಂಡುಹಿಡಿಯೋಕ್ಕೆ. ಇವಾಗ ಈ ಟ್ರಯಾಂಗಲ್ ಕೊಟ್ಟಿರ್ತಾರೆ. ಈ ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರ, ಬೇಸ್ ಲೆಂತು 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ ಅಂತ ಕೊಟ್ಟವ್ರ. ಇವಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಬೇಸ್ ಲೆಂತ್ 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ಟು. ಏರಿಯಾ ಆಫ್ ಟ್ರಯಾಂಗಲ್ಗೆ ಏನಾಗಿರ್ತದೆ ಅಂದರೆ ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಇದು ಹಾಫ್ ಟೈಮ್ಸ್ ಆಫ್ ಬೇಸ್ ಎಷ್ಟು ಇಲ್ಲಿ 5 ಯೂನಿಟ್ಟು ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 2 ಯೂನಿಟ್ಟು. 2 ಒಂದ್ಲಿ ಅಂತ ಡಿವೈಡ್ ಮಾಡಿಬಿಟ್ಟು 5 ಒಂದ್ಲಿ 5, 5/1 ಅಂದರೆ 5 ಸ್ಕ್ವೇರ್ ಯೂನಿಟ್ಟು ಈ ಟ್ರಯಾಂಗಲ್ದು ಏರಿಯಾ ಆಗೈತೆ. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ. ಇಲ್ಲೇನಂತ ಕೊಟ್ಟಿರ್ತಾರೆ ಅಂದರೆ ಬೇಸ್ ಲೆಂತು 7 ಯೂನಿಟ್ ಆಗಿರ್ತದೆ, ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ ಆಗಿರ್ತದೆ. ಇವಾಗ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಯಾವ ಥರ ಕಂಡುಹಿಡಿಯೋದು ಏರಿಯಾ ಅಂದರೆ ಸೇಮು, ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಇಲ್ಲಿ ಹಾಫ್ ಟೈಮ್ಸ್ ಆಫ್ ಬೇಸ್ ಎಷ್ಟು 7 ಯೂನಿಟ್ಟು ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 2 ಯೂನಿಟ್ಟು. ಇವಾಗ ಯಾವ ಥರ ಡಿವೈಡ್ ಮಾಡೋದು, 2 ಒಂದ್ಲಿ ಅಂತ 7 ಒಂದ್ಲಿ 7 ಮತ್ತು 7/1 ಅಂದರೆ 7 ಸ್ಕ್ವೇರ್ ಯೂನಿಟ್ ಅಂತ ಮಾಡ್ಬೋದು. ಅದು ಇದ್ರ ಏರಿಯಾ. ಮತ್ತು ಇನ್ನೊಂದು ಟ್ರಯಾಂಗಲ್ ಕೊಟ್ಬಿಟ್ಟು ಅದರಲ್ಲಿ ಏನಂತ ಕೊಟ್ಟಿರ್ತಾರೆ, ಬೇಸ್ ಲೆಂತ್ 10 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ ಅಂತ ಕೊಟ್ಟವ್ರ. ಇವಾಗ ಏರಿಯಾ ಎಷ್ಟು ಅಂತ ಯಾವ ಥರ ಕಂಡುಹಿಡಿಯೋದು. ಇವಾಗ ಏರಿಯಾ ಯಾವ ಥರ ಕಂಡುಹಿಡಿಯೋದು ಅಂದರೆ ಈ ಥರ, ಏರಿಯಾ ಈಕ್ವಲ್ ಟು ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಇವಾಗ ಯಾವ ಥರ ಮಾಡೋದು ಅಂದರೆ ಹಾಫ್ ಟೈಮ್ಸ್ ಆಫ್ ಬೇಸ್ ಎಷ್ಟು ಇಲ್ಲಿ 10 ಯೂನಿಟ್ಟು ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು ಇದರಲ್ಲಿ 5 ಯೂನಿಟ್ಟು. ಇವಾಗ ಯಾವ ಥರ ಅಂದರೆ 2 ಒಂದ್ಲಿ 2, 5ಲಿ 10, 5/5ಲಿ 25, 25 ಒಂದ್ಲಿ 25, 25 ಸ್ಕ್ವೇರ್ ಯೂನಿಟ್ಗಳು ಈ ಟ್ರಯಾಂಗಲ್ದು ಟೋಟಲ್ ಏರಿಯಾ ಆಯಿತು. ಇವಾಗ ಇದನ್ನು ಬೇರೆ ಥರ ಕೇಳ್ಬೋದು. ಯಾವ ಥರ ಅಂದರೆ ಈ ಥರ ಒಂದು ಟ್ರಯಾಂಗಲ್ ಕೊಟ್ಟವ್ರ. ಈ ಒಂದು ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರ, ಇದ್ರ ಏರಿಯಾನ 25 ಯೂನಿಟ್ ಅಂತ ಕೊಟ್ಟವ್ರ. ಈ ಟ್ರಯಾಂಗಲಲ್ಲಿ ಈ ಏರಿಯಾನ 25 ಯೂನಿಟ್ ಅಂತ ಕೊಟ್ಟವ್ರ. ಇವಾಗ ಇದ್ರದ್ದು 25 ಸ್ಕ್ವೇರ್ ಯೂನಿಟ್ಗಳು, ಇದ್ರದ್ದು ಹೈಟು ಮತ್ತು ಬೇಸ್ ಲೆಂತ್ ಈಕ್ವಲ್ ಅಂತ ಕೊಟ್ಟವ್ರ. ಹೈಟು ಮತ್ತು ಬೇಸ್ ಲೆಂತ್ 2 ಈಕ್ವಲ್ಲು. ಅದೇ ಥರ ಇದ್ರದ್ದು ಹೈಟು ಮತ್ತು ಬೇಸ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಯಬೇಕು ಅವೆರಡೂ. ಯಾವ ಥರ ಕಂಡುಹಿಡಿಯೋದು ಅಂದರೆ ಸೇಮ್ ಇದೇ ಥರ ಉಪಯೋಗಿಸ್ಬೇಕು ಅದನ್ನು. ಯಾವ ಥರ, ಏರಿಯಾ ಈಕ್ವಲ್ ಟು ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಇವಾಗ ಇಲ್ಲಿ ಎಷ್ಟಾಯ್ತದೆ ಏರಿಯಾ ಅನ್ನೋದು 25 ಅಲ್ಲಿ ಕೊಟ್ಟವ್ರ. 25 ಈಕ್ವಲ್ ಟು ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಆಯ್ತದ. ಇವಾಗ ಈ ಹಾಫ್ ಅನ್ನೋದು ಕೆಳಗಡೆ ಐತೆ 2, ಆ ಕಡೆ ಹೋದರೆ ಮೇಲೆ ಬಂದಿರ್ತದೆ ನ್ಯೂಮರೇಟ್ರಲ್ಲಿ. 2 ಟೈಮ್ಸ್ ಆಫ್ 25 ಅಂದರೆ 50 ಈಕ್ವಲ್ ಟು ಬೇಸ್ ಟೈಮ್ಸ್ ಆಫ್ ಹೈಟ್ ಅಂತ ಮಿಕ್ಕಿರ್ತದೆ. ಬೇಸ್ ಟೈಮ್ಸ್ ಆಫ್ ಹೈಟ್ ಅಂದ್ರೇನು, ಬೇಸು ಮತ್ತು ಹೈಟು ಈಕ್ವಲ್ಲು, ಎರಡೂ ಒಂದೇ ಥರ ಬರೀಬೋದು. 50 ಈಕ್ವಲ್ ಟು ಬೇಸ್ ಟೈಮ್ಸ್ ಆಫ್ ಬೇಸ್ ಅಂತ ಬರೀಬೋದು. ಯಾಕಂದರೆ ಹೈಟು ಬೇಸ್ ಆಗಿರ್ತದೆ, ಬೇಸು ಬೇಸ್ ಆಗಿರ್ತದೆ. ಅಲ್ಲಿಗಿದೇನಾಯಿತು, 50 ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಆಯ್ತದೆ. ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಯ್ತದೆ. ಪ್ಲಸ್ ಆರ್ ಮೈನಸ್ ರೂಟ್ ಅಂತ ಆಗಿರ್ತದೆ ನಿಜವಾಗಿ. ಆದರೆ ಮೈನಸ್ಸು ಸೈಡ್ ಆಗಂಗಿಲ್ವಲ್ಲ, ಅದಕ್ಕೆ ಬರೀ ಪ್ಲಸ್ ವ್ಯಾಲ್ಯೂ ತಗೋಬೇಕು ಸ್ಕ್ವೇರ್ ಆ ಕಡೆ ಹೋದಾಗ. ಪ್ಲಸ್ ರೂಟ್ 50 ಅಂದರೆ ಎಷ್ಟು, 50 ಡಿವೈಡ್ ಮಾಡಬೇಕಿಲ್ಲಿ. 50 ಡಿವೈಡ್ ಮಾಡಿದ್ರೆ 2 25ಲಿ, ಅದೇ ಥರ 5/5ಲಿ 25 ಅಂತ ಆಯಿತು. ಅಲ್ಲಿಗೇನಾಯ್ತದು 2 ಟೈಮ್ಸ್ ಆಫ್ 5 ಸ್ಕ್ವೇರ್ ಅಂತ ಬರಿಬೋದು ಇದನ್ನು. ಅಲ್ಲಿಗೆ ಇದು ರೂಟ್ ಆಫ್ 2 ಟೈಮ್ಸ್ ಆಫ್ 5 ಸ್ಕ್ವೇರ್ ಈಕ್ವಲ್ ಟು ಬೇಸ್ ಲೆಂತ್ ಆಯಿತು. 5 ಸ್ಕ್ವೇರ್ ಆಚೆ ಬಂದರೆ ರೂಟ್ ಆಯ್ತದೆ. 5√2 ಅನ್ನೋದು ಬೇಸ್ ಲೆಂತು, ಹೈಟು ಅಷ್ಟೇ, ಯಾಕೆಂದರೆ 2 ಈಕ್ವಲ್ ಆಗಿರ್ತದೆ ಹಂಗಾಗಿ. ಅದೇ ಥರ ಇನ್ನೂ ಒಂದು ಲೆಕ್ಕ ಕೇಳ್ಬೋದು. ಯಾವ ಥರ ಕೇಳ್ಬೋದು ಅಂದರೆ ಇನ್ನೊಂದು ಥರ, ಇದೇ ಥರ ಆಪೋಸಿಟಲ್ಲಿ ಈ ಟ್ರಯಾಂಗಲ್ ಕೊಟ್ಟವ್ರ. ಈ ಟ್ರಯಾಂಗಲ್ ಎಲ್ದೆಷ್ಟು ಏರಿಯಾ ಎಷ್ಟು ಅಂತ ಕೊಟ್ಟಿರ್ತಾರೆ. ಈ ಟ್ರಯಾಂಗಲ್ದು ಏರಿಯಾ 15 ಯೂನಿಟ್ಟು, 15 ಸ್ಕ್ವೇರ್ ಯೂನಿಟ್ಟು, 15 ಸ್ಕ್ವೇರ್ ಯೂನಿಟ್ಟು. ಅದೇ ಥರ ಹೈಟ್ ಅನ್ನೋದೆಷ್ಟು ಅಂದರೆ ಬೇಸ್ ಲೆಂತ್ದು 3ರಷ್ಟು ದೊಡ್ಡದು ಹೈಟು. ಇವಾಗ ಇದ್ರದ್ದು ಹೈಟು ಮತ್ತು ಬೇಸ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಹೈಟ್ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಥರ ಬೇಸ್ ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು ಅಂದರೆ ಏರಿಯಾ ಅನ್ನೋದು ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಮಾಡಬೇಕು. ಹಂಗಾದಾಗ ಏನಾಯ್ತದೆ ಇಲ್ಲಿ ಏರಿಯಾ ಅಂದರೆ ಎಷ್ಟು 15 ಯೂನಿಟ್ಟು
ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಆಯ್ತದೆ. ಈ ಹಾಫ್ ಅನ್ನೋದು ಕೆಳಗಡೆ 2 ಇರೋದ ಕಡೆ ಹೋದರೆ ಮೇಲೆ ಬಂದಿರ್ತದೆ, ಅದು ಇದು ಇಲ್ಲಿ ಬಂದಿರ್ತದೆ. 15 2 30. 30 ಈಕ್ವಲ್ ಟು ಬೇಸ್ ಟೈಮ್ಸ್ ಆಫ್ ಹೈಟ್ ಅಂತ ಆಯಿತು. ಹೈಟ್ ಅಂದರೆ ಎಷ್ಟು ಅಂತ ಕೊಟ್ಟವ್ರೆ ಅಲ್ಲಿ? 3 ಟೈಮ್ಸ್ ಆಫ್ ಬೇಸು. ಬೇಸ್ನ 3 ಅಂತ ಬರಿಬೋದು ಹೈಟ್ನ. ಅಲ್ಲಿಗೆ ಇದು 30 ಈಕ್ವಲ್ ಟು ಹೈಟ್ ಬದಲು ಏನಂತ ಬರಿಬೋದು? ಬಿ ಟೈಮ್ಸ್ ಆಫ್ ಇದು ಈ ಥರ ಬರಿಬೋದು, ಬಿ ಟೈಮ್ಸ್ ಆಫ್ 3b ಅಂತ. ಬಿ ಟೈಮ್ಸ್ ಆಫ್ 3b ಅಂತ ಬರಿಬೋದು. ಬಿ ಟೈಮ್ಸ್ ಆಫ್ 3b ಅಂದರೆ 3b² ಅಂತ ಬರಿಬೋದು. ಈ 3 ಈ ಕಡೆಯಿಂದ ಕಡೆ ಬಂದರೆ ಕೆಳಗಡೆ ಬಂದಿರ್ತದೆ. 3 1 3 10 30. 10 ಯೂನಿಟ್ ಈಕ್ವಲ್ ಟು b² ಅಂತ ಆಯ್ತದೆ. ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಯ್ತದೆ? ರೂಟ್ ಆಯ್ತದೆ. b ಈಕ್ವಲ್ ಟು √10 ಪ್ಲಸ್ ಆರ್ ಮೈನಸ್ ರೂಟ್ ಆಗಿರ್ತದೆ ಈ ಸ್ಕ್ವೇರು ಆ ಕಡೆ ಹೋದಾಗ. ಆದರೆ ಮೈನಸ್ ಸೈಡ್ ಲೆಂತ್ ಇಲ್ಲದೆ ಇರೋದ್ರಿಂದ ಬರೀ ಪ್ಲಸ್ ವ್ಯಾಲ್ಯೂ ತಗೋಬೇಕು. ಅಲ್ಲಿಗೆ √10 ಅನ್ನೋದು ಬಿ ವ್ಯಾಲ್ಯೂ. ಅದೇ ಥರ ಹೈಟ್ ಎಷ್ಟು? ಇದು 3 ಟೈಮ್ಸ್ ಆಫ್ ಬಿ. ಇದು 3 ಟೈಮ್ಸ್ ಆಫ್ ಬಿ ಅಂದರೆ 3 √10 ಯೂನಿಟ್ಗಳು. ಇದ್ರದ್ದು ಹೈಟು ಬೇಸ್ ಲೆಂತು √10 ಯೂನಿಟ್ಟು. ಬಾಯ್.